ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ನನಗೆ ತುಂಬ ದಿನದಿಂದ ಒಂದು ವಿಷಯದ ಬಗ್ಗೆ ಕಮೆಂಟ್ ಬರ್ತಾ ಇದೆ. ಅದು ಮೃತ್ತಿಕ ಪ್ರಸಾದದ ಬಗ್ಗೆ. ನಮಗೆ ಮೃತ್ತಿಕ ಪ್ರಸಾದ ಸಿಕ್ಕಿದೆ, ಅದನ್ನು ಏನು ಮಾಡಬೇಕು, ಯಾವ ರೀತಿ ಬಳಸಬೇಕು ಅಂತೇಳಿ ತುಂಬ ದಿನದಿಂದ ಕೇಳ್ತಾ ಇದ್ದೀರಾ. ನಾನು ಕೂಡ ಈ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆದರೆ ಆಗಿರಲಿಲ್ಲ. ಎಲ್ಲದಕ್ಕೂ ಕೂಡ ಸಮಯ ಬರಬೇಕು ಅಂತ ಅಂತಾರೆ. ಹಾಗಾಗಿ ನನಗೂ ಕೂಡ ಈ ವಿಡಿಯೋನ ಮಾಡೋದಕ್ಕೆ ಇಷ್ಟು ಸಮಯನ ತಗೊಂಡಿದೆ. ನೀವು ನೋಡ್ತಾ ಇದ್ದೀರಲ್ವ ಮೃತ್ತಿಕ ಪ್ರಸಾದ. ಮೊದಲನೇದಾಗಿ ಈ ಮೃತ್ತಿಕ ಪ್ರಸಾದ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಮಂತ್ರಾಲಯ ಮಠದಲ್ಲಿ ನಮಗೆ ಮೃತ್ತಿಕ ಪ್ರಸಾದ ಸಿಗುತ್ತೆ. ಅಲ್ಲಿ ಹೇಗೆ ಕೊಡ್ತಾರೆ ಇದನ್ನು ಅಂತ ಅಂದರೆ, ತುಳಸಿ ಗಿಡ ಇರುತ್ತಲ್ವ, ತುಳಸಿ ಗಿಡದ ಕೆಳಗಡೆ ಏನು ಮಣ್ಣಿರುತ್ತೆ ಅದನ್ನು ತಂದು ಅಲ್ಲಿ ಕೂಡ ಪೂಜೆ ಎಲ್ಲ ಅದು ಏನೇನು ಅನುಷ್ಠಾನಗಳಿರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಅದನ್ನು ತಂದು ರಾಯರದ ಮೂಲ ಬೃಂದಾವನ ಇದೆಯಲ್ಲ, ಆ ಮೂಲ ಬೃಂದಾವನದ ಮೇಲೆ ಈ ಮೃತ್ತಿಕ ಪ್ರಸಾದನ ಇಟ್ಟು ಪೂಜೆನ ಮಾಡಿ ಅಲ್ಲಿಂದ ತೆಗೆದು ಕೊಡ್ತಾರೆ ರಾಯರು. ಎಲ್ಲರಿಗೂ ಕೂಡ ರಾಯರ ಹೆಸರಲ್ಲಿ ಈ ಮೃತ್ತಿಕ ಪ್ರಸಾದನ ಕೊಡ್ತಾರೆ. ನೀವು ಮಂತ್ರಾಲಯಕ್ಕೆ ಹೋದಾಗ ಈ ಮೃತ್ತಿಕ ಪ್ರಸಾದ ನಿಮಗೆ ಸಿಗುತ್ತೆ. ಅಲ್ಲಿ ಒಂದು ಮನೆಯಲ್ಲಿ ಸಿಗುತ್ತೆ. ನೀವು ಅದು ಸ್ವಲ್ಪ ಅಡ್ರೆಸ್ನ ಸರ್ಚ್ ಮಾಡ್ಕೊಂಡು ಹೋಗಿ ಆ ಮನೆಯಲ್ಲಿ ತೊಗೊಂಡು ಬರಬೇಕಾಗತ್ತೆ. ನೆಕ್ಸ್ಟು ಇದು ಏನಕ್ಕೆ ಉಪಯೋಗ, ನಮಗೆ ಏನಕ್ಕೆ ತರಬೇಕು ಅನ್ನೋದಾದರೆ, ಪ್ರತಿಯೊಂದಕ್ಕೂ ನಮಗೆ ಉಪಯೋಗನೇ ಇದು. ನಮ್ಮಲ್ಲಿ ಏನೇ ಸಮಸ್ಯೆಗಳಿರ್ಬೋದು, ಮೇಯ್ನ್ಲಿ ರೋಗ ರುಜಿನ ಏನಾದರೂ ಇದ್ದರೆ, ಏನಾದರೂ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಈ ಒಂದು ಪ್ರಸಾದನ ಮನೇಲಿಟ್ಕೊಂಡು ನಾವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಹಾಗೆ ಪ್ರತಿದಿನ ನಾವು ಇದನ್ನು ಸೇವಿಸಬೇಕಾಗುತ್ತೆ. ಯಾರಿಗೆಲ್ಲ ತುಂಬ ದಿನದಿಂದ ಕಾಯಿಲೆಗಳಿದೆ, ಬಗೆಹರಿತಾನೇ ಇಲ್ಲ, ಯಾರಿಗೆ ಬೇರೆ ಬೇರೆ ಸಮಸ್ಯೆಗಳಿದೆ, ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಮದುವೆ ಆಗಿಲ್ಲ, ಇದಕ್ಕೂ ಬಳಸ್ತಾರೆ. ಜೊತೆಗೆ ನಿಮ್ಮದು ಏನೇ ನಿಮ್ಮ ಒಂದು ದೇಹ ಏನಿದೆ, ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಕಾಯಿಲೆ ಆಗಿರ್ಬೋದು, ಆ ಕಾಯಿಲೆಗೆ ನಾವು ಇದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ಯಾವ ರೀತಿ ಸ್ವೀಕರಿಸಬೇಕು ಅಂತ ಅಂದರೆ, ಒಂದು ಚಿಟಿಕೆಗಿಂತನೂ ಕಡಿಮೆ ಅಷ್ಟು ಪ್ರತಿದಿನ ಅಷ್ಟನ್ನು ಒಂದು ಗ್ಲಾಸ್ ನೀರಲ್ಲಿ ಈ ಚಿಟಿಕೆ ಮೃತ್ತಿಕ ಪ್ರಸಾದನ ಅದರೊಳಗಡೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೀರ್ಥದ ರೂಪದಲ್ಲಿ ನಾವು ಇದನ್ನು ಸೇವಿಸ್ಕೊಳ್ಬೇಕು. ಅದೇ ರೀತಿ ನಾವು ಹಣೆಗೂ ಕೂಡ ಇಟ್ಕೊಳ್ಬೋದು. ಹಣೆ ಮತ್ತು ಕತ್ತು ಅಲ್ಲೆಲ್ಲದು ಕೂಡ ನಾವು ಇಟ್ಕೊಳ್ಬೋದು. ಮೃತ್ತಿಕ ಪ್ರಸಾದ ಸುಮ್ಮನೆ ಮನೆಗೆ ಬರೋದಿಲ್ಲ. ರಾಯರ ಫೋಟೋ ಹೇಗೋ ಮೃತ್ತಿಕ ಪ್ರಸಾದನೂ ಅಷ್ಟೇ. ರಾಯರ ಫೋಟೋಗೆ ಎಷ್ಟು ನಾವು ಗೌರವನ ಸೂಚಿಸ್ತೀವಿ, ಎಷ್ಟು ಪೂಜೆಯನ್ನು ಮಾಡ್ತೀವಿ, ಅದೇ ಥರ ಮೃತ್ತಿಕ ಪ್ರಸಾದನೂ ನಾವು ಮನೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ದೇವ್ರ ಮನೆಯಲ್ಲಿ ಒಂದು ಸ್ವಚ್ಛವಾದ ಜಾಗದಲ್ಲಿ ನೀವು ಈ ಮೃತ್ತಿಕ ಪ್ರಸಾದನ ಒಂದು ಡಬ್ಬಿಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೊಂಡು ಪ್ರತಿದಿನ ನೀವು ರಾಯರಿಗೆ ಏನು ಪೂಜೆ ಮಾಡ್ತೀರಾ ಆವಾಗ ಈ ಮೃತ್ತಿಕ ಪ್ರಸಾದಕ್ಕೂ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರನೇ ತಗೊಂಡು ಬನ್ನಿ. ಸುಮ್ಮನೆ ತಂದು ಎಲ್ಲಿ ಬೇಕಲ್ಲಿ ಇಡೋದು, ಅದನ್ನು ನಾವು ಈಗ ಬೇರೆ ಏನಾದ್ರೂ ದೇವಸ್ಥಾನದಿಂದ ತಂದುಬಿಟ್ಟು ಟೇಬಲ್ ಮೇಲೆ ಇಡೋದು ಅಥವಾ ಇನ್ನೆಲ್ಲೋ ಡ್ರಾನಲ್ಲಿ ಹಾಕ್ಬಿಡೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದನ್ನು ತಂದಾದಮೇಲೆ ನಾನು ಹೇಳ್ದಂಗೆ ದೇವ್ರ ಮನೆಯಲ್ಲಿ ಒಂದು ಸ್ವಚ್ಛವಾದ ಜಾಗದಲ್ಲಿ ಇಟ್ಟು ಪ್ರತಿದಿನ ಇದನ್ನು ನೀವು ಸೇವಿಸ್ತಾ ಬರಬೇಕು. ಅದೇ ರೀತಿ ಪ್ರತಿದಿನ ಅದಕ್ಕೆ ಪೂಜೆ ಕೂಡ ಆಗಬೇಕು. ಈ ರೀತಿ ನೀವು ಸೇವಿಸ್ತಾ ಬರೋದ್ರಿಂದ ನಿಧಾನವಾಗಿ ನಿಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳು ಕಡಿಮೆ ಆಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಭಯ ಇರುತ್ತೆ. ನಾನು ಹೇಳ್ದಂಗೆ ಡಿಪ್ರೆಷನ್ನು ಇಂದ ತುಂಬ ಜನ ಬಳಲ್ತಾ ಇರ್ತಾರೆ. ನೈಟ್ ಟೈಮು ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮೃತ್ತಿಕ ಪ್ರಸಾದ ನೀವು ಮನೆಗೆ ಬಂದಿದೆ ಅಂತ ಅಂದರೆ ಖಂಡಿತವಾಗ್ಲೂ ನೀವು ತುಂಬಾ ಅದೃಷ್ಟ ಮಾಡಿದ್ದೀರಾ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿ ನಿಮ್ಮ ಒಂದು ಆರೋಗ್ಯ ವೃದ್ಧಿನ ಮಾಡ್ಕೊಳ್ಳಿ ಅಂತ ಈ ವಿಡಿಯೋದ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಯಾವ ಥರದ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.